ಏನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಹಿನ್ನೆಲೆಯಲ್ಲಿ ಘಟಪ್ರಭಾ ನದಿ ಉಕ್ಕಿ ಹರಿತಾ ಇದೆ. ಇದರಿಂದ ಘಟಪ್ರಭಾ ನದಿ ತೀರದಲ್ಲಿರುವಂಥ ರೈತರ ಬೆಳೆಗಳು ಒಂದು ರೀತಿ ಹೇಳಬೇಕಂದ್ರೆ ನೀರಲ್ಲಿ ಹೋಮ ಮಾಡಿದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರ ಒಂದು ದೃಶ್ಯವನ್ನು ನಾನು ತೋರಿಸ್ತಾ ಇದ್ದೀನಿ. ಸದ್ಯ ನಾನು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಚಿಕ್ಕೂರು ಅಂತ ಗ್ರಾಮ ಏನಿದೆ, ಚಿಕ್ಕೂರು ಗ್ರಾಮದ ವ್ಯಾಪ್ತಿ ಪ್ರದೇಶದಲ್ಲಿರುವಂತಹ ರೈತರ ಬೆಳೆಗಳ ಸ್ಥಿತಿಗತಿ ಹೇಗಿದೆ, ಎಷ್ಟು ಮಟ್ಟಿಗೆ ಇಲ್ಲಿ ನೀರು ನುಗ್ಗಿದೆ ಅನ್ನೋದನ್ನು ನಾವು ಗಮನಿಸೋದಾದರೆ ಇಲ್ಲಿ ದೃಶ್ಯದಲ್ಲಿ ಈಗಾಗಲೇ ನಾವು ತೋರಿಸ್ತಾ ಇದ್ದೀವಿ. ಕಬ್ಬಿನಲ್ಲಿ ಸುಮಾರು ಒಂದು 3 ರಿಂದ 4 ಅಡಿಯಷ್ಟು ನೀರು ಈಗಾಗಲೇ ನಿಂತಿದೆ. ಕಳೆದ 2-3 ದಿನಗಳಿಂದ ಇದೇ ರೀತಿ ನೀರು ನಿಂತಿದೆ. ಇದು ನಿರಂತರವಾಗಿ ಸುಮಾರು ಒಂದು 8 ರಿಂದ 10 ದಿನಗಳವರೆಗೂ ಇದೇ ರೀತಿ ನೀರು ನಿಂತಿದೆ. ಆದರೆ ಏನು ಸಹಜವಾಗಿ ಕಬ್ಬಿಗೆ ಹೆಚ್ಚಿನ ಪ್ರಮಾಣದ ನೀರು ಬೇಕು ನಿಜ, ಆದರೆ ನಿರಂತರವಾಗಿ ಈ ಒಂದು ರೀತಿಯಲ್ಲಿ ನೀರು ನಿಂತರೆ ಆ ಕಬ್ಬಿನ ಬೆಳೆ ಕೂಡ ಸಂಪೂರ್ಣವಾಗಿ ಹಾಳಾಗಿ ಹೋಗುತ್ತದೆ. ಈಗಾಗಲೇ 100 ಎಕರೆ ಕಬ್ಬು ಜಲಾವೃತವಾಗಿರುವಂಥದ್ದು ಈ ಒಂದು ಗ್ರಾಮದ ವ್ಯಾಪ್ತಿ ಪ್ರದೇಶ. ಇನ್ನೊಂದು ಈ ದೃಶ್ಯದಲ್ಲಿ ಏನು ನಾವು ತೋರಿಸ್ತಾ ಇದ್ದೀವಿ, ಇದನ್ನು ನೋಡಿದರೆ ಪಕ್ಕ ಯಾವುದೋ ಒಂದು ಬೃಹತ್ತಾದ ಕೆರೆ ಇರಬಹುದು ಅಂತ ಅನಿಸ್ಬೋದು. ಆದರೆ ಇದು ಕೆರೆ ಅಲ್ಲ, ಇದು ಹೊಲ. ಅಂದರೆ ಈ ಜಾಗದಲ್ಲಿ ಈರುಳ್ಳಿಯನ್ನು ಬೆಳೆದಿದ್ದಾರೆ. ಆದರೆ ನೀರಿನ ಪ್ರಮಾಣ ಎಷ್ಟು ಮಟ್ಟಿಗೆ ಜಾಸ್ತಿ ಆಗಿದೆ ಅಂತಂದರೆ ಈ ಸ್ಥಳದಲ್ಲಿ ಈರುಳ್ಳಿಯನ್ನು ಬೆಳೆದಿದ್ರ ರೈತರು ಅನ್ನೋ ಒಂದು ಸಂಶಯ ಪಡುವಷ್ಟರ ಮಟ್ಟಿಗೆ ನೀರು ಆವರಿಸಿಕೊಂಡಿದೆ. ಅಂದರೆ ಈರುಳ್ಳಿಯ ಬೆಳೆಯ ಒಂದೇ ಒಂದು ಕುರುಹು ಕೂಡ ಇದರಲ್ಲಿ ಕಾಣಿಸೋದಿಲ್ಲ. ಅಷ್ಟರ ಮಟ್ಟಿಗೆ ನೀರು ಕೆರೆಯ ರೂಪದಲ್ಲಿ ಇಲ್ಲಿ ಆವರಿಸಿರುವಂಥದ್ದು. ಇಲ್ಲಿಂದ 2.5 ಕಿಲೋಮೀಟರ್ ಮುಂದೆ ಘಟಪ್ರಭಾ ನದಿ ಇದೆ. ಅಲ್ಲಿಂದ ಏನು ನೀರು ಪ್ರವಾಹದ ರೂಪದಲ್ಲಿ ಉಕ್ಕಿ ಬಂದು ಇಲ್ಲಿ ಜಮಾವಣೆ ಆಗಿರುವಂಥ ರೈತರ ಬೆಳೆ ಇಷ್ಟೊಂದು ಪ್ರಮಾಣದಲ್ಲಿ ನಷ್ಟವಾಗಿದೆ. ಕೇವಲ ಇಷ್ಟೇ ಅಲ್ಲ, ನನ್ನ ಬಲಭಾಗದಲ್ಲಿ ಕೂಡ ನಾನು ತೋರಿಸ್ತಾ ಇದ್ದೀನಿ. ಒಂದು ಕಡೆ ಆ ಕಬ್ಬಿನ ಬೆಳೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಆ ಕಬ್ಬಿನ ಬೆಳೆಯ ಮುಂದೆನೇ ಈ ಒಂದು ಕೆರೆಯ ರೀತಿಯಲ್ಲಿ ನೀರು ನಿಂತಿದೆ. ಈ ಪ್ರದೇಶದಲ್ಲಿ ರೈತರು ಈರುಳ್ಳಿಯನ್ನು ಬೆಳೆದಿದ್ದರು. ಇಲ್ಲೂ ಕೂಡ ಅದೇ ಪರಿಸ್ಥಿತಿ. ಯಾವುದೇ ರೀತಿ ಈರುಳ್ಳಿಯ ಒಂದೇ ಒಂದು ಕುರುಹು ಕಾಣೋದಿಲ್ಲ. ಅಷ್ಟರ ಮಟ್ಟಿಗೆ ನೀರು ಬಂದು ಇಲ್ಲಿ ಜಮಾವಣೆ ಆಗಿರುವಂಥದ್ದು. ಇದರಿಂದ ಮೇಲಿಂದ ಮೇಲೆ ರೈತರು ಕಷ್ಟವನ್ನು ಅನುಭವಿಸ್ತಾನೆ ಇದ್ದಾರೆ. ಅವರ ಕಷ್ಟವನ್ನು ಕೇಳೋರು ಯಾರೂ ಕೂಡ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅವ್ರನ್ನ ಮಾತನಾಡಿಸೋಣ, ಏನು ಹೇಳ್ತಾರೆ ಅಂತಂದು. ಸರ್, ಈಗ ಎಷ್ಟು ಮಟ್ಟಿಗೆ ಹಾನಿಯಾಗಿದೆ ನಿಮಗೆ ಘಟಪ್ರಭಾ ನದಿಯಿಂದ? ಈಗ 80% ಹಾನಿಯಾಗಿದೆ ರೀ ಇಲ್ಲಿ ಘಟಪ್ರಭಾ ನದಿಯಿಂದ. ಬಹು ವರ್ಷಗಳಿಂದ ಇಷ್ಟು ಹಾನಿ ಆಗ್ತಾ ಹೋಗ್ತಾನೇ ಇದೆ. ಅಧಿಕಾರಿಗಳು ಗಮನಕ್ಕೆ ತೊಗೊಂಬಂದು ನಮಗೆ ಶಾಶ್ವತ ಪರಿಹಾರನ ಕೊಡಬೇಕು. ಇದರಿಂದ ಭಾಳ ಹಾನಿ ಅಂತ ಇದೈತಿ. ಮತ್ತು ಪರಿಹಾರ ನಮಗೆ ಏಟಾಗೋದ್ರಿ 5,000 10,000 ಕೊಡೋದ್ರಿಂದ ಏನೂ ಆಗೋದಿಲ್ಲ. ಅದಕ್ಕೆ ನಮಗೆ ಶಾಶ್ವತ ಪರಿಹಾರದಿಂದ ನಮಗೊಂದು ಮುಕ್ತಿ ಅನ್ನೋದಾರ ಸಿಗ್ತದೆ ರೀ. ನಮಗೆ ಶಾಶ್ವತ ಪರಿಹಾರ ಕೊಡಬೇಕಂತ ಯಕ್ಷಿಂದ ಭಾಳ ನಿಮ್ಮಲ್ಲಿ ವಿನಂತಿ ಮಾಡಿಸ್ಕೊತೀವಿ. ಈಗ ಇಷ್ಟೆಲ್ಲ ಹಾನಿ ಆಗೈತಿ, ಇಲ್ಲಿ ಯಾರ ಸ್ಥಳೀಯ ಮಟ್ಟದ ಅಧಿಕಾರಿಗಳು ಬಂದು ನೋಡುವಂಥದ್ದು, ಜನಪ್ರತಿನಿಧಿಗಳು ಭೇಟಿ ಮಾಡಿ ನಿಮ್ಮನ್ನು ಮಾತನಾಡಿಸುವಂಥದ್ದು, ಎಲ್ಲ ಬೆಳೆ ವೀಕ್ಷಣೆ ಮಾಡಿದಾರ ಹೆಂಗೆ? ಬೆಳೆ ವೀಕ್ಷಣೆ ಇನ್ನೂ ಮಾಡಿಲ್ಲ, ಇನ್ನೂ ಬರ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ತಲಾಟೆ ಅವರು ನಿನ್ನೆ ಕೂಡ ನೋಡ್ಕೊಂಡು ಹೋಗಿದ್ದಾರೆ. ನಾವೆಲ್ಲ ಮೇಗಿನ ಅಧಿಕಾರಿಗಳಿಗೆಲ್ಲ ತಿಳಿಸಿ ಕೇಸಿಂದ ಕಳಿಸ್ತು ನಮಗೆ ಕೊಟ್ಟಿದ್ದಾರೆ ಆಶ್ವಾಸನೆಗೆ. ಆದರೂ ಇನ್ನೂ ಬಂದಿಲ್ಲ. ನೋಡೋಣ, ಇವತ್ತು ಬಂದು ನಮಗೆಲ್ಲ ಪರಿಹಾರವನ್ನು ಶಾಶ್ವತ ಪರಿಹಾರ ಕೊಡಿಸ್ಬೇಕಂತ ನಾವು ಹೇಳ್ತಾ ಇದ್ದೀವಿ. ಉಳ್ಳಾಗಡ್ಡಿ ಆಗಲಿ ಇವತ್ತು ಕಬ್ಬು ಆಗಲಿ 80% ಘಟಪ್ರಭಾ ನದಿಯಿಂದ ನಮ್ಗೆ ಹಾಳಾಗಿದೆ ಚಿಕ್ಕೂರು ಗ್ರಾಮ. ಹೀಗಾಗಿ ನದಿಯಿಂದ 3 ಕಿಲೋಮೀಟ್ರ್ ದೂರದವರೆಗೆ ಇದೆಲ್ಲ ಹಾಳಾಗಿದೆ ಹೊಲಗಳು. ಹೀಗಾಗಿ ಶಾಶ್ವತ ಪರಿಹಾರವನ್ನು ನಮಗೆ ಕೊಡಿಸ್ಬೇಕು ಅಂತ ನಾವು ನಿಮ್ಮಲ್ಲಿ ಇದನ್ನು ಮಾಡ್ತಾಯಿದ್ದೀವಿ. ಇದಿಷ್ಟು ಇಲ್ಲಿನ ರೈತರ ಪರಿಸ್ಥಿತಿ. ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಚಿಕ್ಕೂರು ಗ್ರಾಮದಲ್ಲಿ ಕೆಲವೊಂದಿಷ್ಟು ಗ್ರಾಮಗಳು ಈಗಾಗಲೇ ಮುಳುಗಡೆ ಅಂತ ಹೇಳಿ ಅವಕ್ಕೆ ಪರಿಹಾರ ಸಿಕ್ಕಿದೆ. ಅವ್ರದ್ದು ಒಂದು ಸೈಡ್. ಆದರೆ ಇನ್ನೊಂದಿಷ್ಟು ರೈತರಿಗೆ ಇದುವರೆಗೂ ಕೂಡ ಹೊಲಗಳನ್ನು ಮುಳುಗಡೆ ಅಂತ ಮಾಡಿಲ್ಲ ಮತ್ತು ಅದಕ್ಕೆ ಸರಿಯಾದ ಪರಿಹಾರ ಕೂಡ ಬಂದಿಲ್ಲ. ಈ ನಿಟ್ಟಿನಲ್ಲಿ ಪ್ರತಿ ಸಾರಿ ಪ್ರವಾಹ ಬಂದಾಗ ನಮಗೆ ಚಿಲ್ಲರೆ ಪರಿಹಾರ ಕೊಡ್ತಾರೆ, ಅದು ಎದಕ್ಕೂ ಸಾಲೋದಿಲ್ಲ. ನಮ್ಮ ಭೂಮಿಗೆ ಶಾಶ್ವತವಾದಂತಹ ಪರಿಹಾರವನ್ನು ಕೊಡಬೇಕು, ಅಂದಾಗ ಮಾತ್ರ ನಮ್ಮ ಸಮಸ್ಯೆ ನಿವಾರಣೆ ಆಗೋಕ್ಕೆ ಸಾಧ್ಯ ಅನ್ನೋ ಮಾತನ್ನು ಇಲ್ಲಿನ ರೈತರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಬಾಬು ಜೊತೆ ರವಿ ಮುಖಿ, TV9 ಬಾಗಲಕೋಟೆ.